ಹಾಯ್ ಗೈಸ್, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಎಲ್ಲರಿಗೂ ಒಂದು ಈ ತಮ್ನೆಲ್ ನೋಡಿ ಡೌಟ್ ಬಂದಿರ್ತದೆ. ವರ್ಷಾನುಗಟ್ಟಲೆ ಪ್ರಿಪ್ರೇಷನ್ ಮಾಡಿಬಿಟ್ಟು ಬರೀ 2 ದಿನಗಳಲ್ಲಿ ಹೆಂಗೆ ಓದೋಕ್ಕೆ ಸಾಧ್ಯ? ವರ್ಷಾನುಗಟ್ಟಲೆ ಕೂತ್ಕೊಂಡೇ ನಮ್ಗೆ ಓದೋಕ್ಕಾಗಿಲ್ಲ, ಇನ್ನು 2 ದಿನದಲ್ಲಿ ಪ್ರಿಪ್ರೇಷನ್ ಅಂತ ಹಾಕಿದ್ದಾರೆ, ಇವ್ರೇನು ಹುಚ್ಚರ ಅಂತ ಕೆಲವೊಂದು ಜನ ಅಂದ್ಕೊಂಡಿರ್ತಾರೆ. ಬಟ್ ಇದು ಆ್ಯಕ್ಚುಲಿ ಪ್ರಿಪ್ರೇಷನ್ ಅಲ್ಲ, ಪ್ರಿಪ್ರೇಷನ್ದು ಒಂದು ಲಾಸ್ಟ್ ಹಂತ ಇದು. ಇದೇನಂತಂದರೆ, ನೀವೆಲ್ಲ ಕರೆಕ್ಟಾಗಿ ಓದಿದ್ರಪ್ಪ ಅಂದರೆ ರಿವಿಷನನ್ನು ಹೆಂಗೆ ಮಾಡಬೇಕು, ಮತ್ತು 2 ದಿನದಲ್ಲಿ ನೀವು ಯಾವ ರೀತಿ ನಿಮ್ಮದು ಏನೇನು ಫೋಕಸ್ ಮಾಡಬೇಕು, SDAಗೆ ಯಾವ ರೀತಿ ಎಕ್ಸಾಮ್ ಓದಬೇಕು. ಭಾನುವಾರ ಎಕ್ಸಾಮ್ ಇದೆ, ಸೊ ನೀವು ಯಾವ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು ಇದೊಂದು ಶಾರ್ಟ್ ವಿಡಿಯೋ ಆಗಿರ್ತದೆ. ಈ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕು ಕೂಡ ಮಾಡ್ಬೋದು. ಸೊ ಬನ್ನಿ ಗೈಸ್, ನೋಡ್ತಾ ಹೋಗೋಣ. ನಿಮ್ಮ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಕಳೆದ 2 ದಿನಗಳ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಹೀಗಿದೆ. ಇದು ಸಾಮಾನ್ಯ SDA ಪರೀಕ್ಷಾ ತಯಾರಿಗಾಗಿ ಜನರಲ್ ಗೈಡ್ಲೈನ್ಸ್ ಮೇಲೆ ಆಧರಿಸವಾದಂತಹ ಒಂದು ಪ್ಯಾಟರ್ನ್ ಆಗಿರ್ತದೆ. ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ಗಳು ಮತ್ತು ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಟಿಪ್ಸ್ಗಳನ್ನು ಸಂಗ್ರಹಣೆ ಮಾಡಲಾಗಿದೆ. ಇದನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. SDA ಲಾಸ್ಟ್ ಮೂಮೆಂಟ್ಗಳಲ್ಲಿ ಏನು ಮಾಡಬೇಕು? ಪಠ್ಯಕ್ರಮ ಒಂದೇದು ನೋಡಿ, ಪಠ್ಯಕ್ರಮ ಮತ್ತು ಪ್ಯಾಟ್ರನನ್ನು 100% ಫಿಕ್ಸ್ ಮಾಡಬೇಕು. SDAಗೆ ಸಾಮಾನ್ಯ ಕನ್ನಡ ಇರ್ತದೆ, ಸಾಮಾನ್ಯ ಇಂಗ್ಲೀಷ್ ಇರ್ತದೆ, ಕನ್ನಡ ವ್ಯಾಕರಣ ಇರ್ತದೆ, ಸಾಮಾನ್ಯ ಜ್ಞಾನ ಸೆಕೆಂಡ್ ಪೇಪರ್ ಇರ್ತದೆ. ಓಕೆ, ಸಾಮಾನ್ಯ ಜ್ಞಾನ ಫಸ್ಟ್ ಪೇಪರು, ಸೆಕೆಂಡ್ ಪೇಪರ್ಗೆ ಇವೆಲ್ಲ ಇರ್ತವೆ ಗೈಸ್. ಇವಾಗ ನೋಡ್ತಾ ಹೋಗೋಣ. ನಿಮ್ಮ GK ಪೇಪರ್ 1 ಬೇರೆ, ಇನ್ನು ಕಮ್ಯುನಿಕೇಷನ್ ಬೇರೆ, ನಿಮಗೆಲ್ಲ ಗೊತ್ತಿರ್ತದೆ. ಅದರ ಪ್ರಕಾರ ನೀವು ರಿವಿಷನನ್ನು ಮಾಡಬೇಕು. ಇವೆಲ್ಲ ಸೈಂಟಿಫಿಕ್ ಇರ್ತವೆ ಗೈಸ್, ಎಲ್ಲ ವಿಜಯ ಕರ್ನಾಟಕ ಅಲ್ಲಿಂದ ಇಲ್ಲಿಂದ ಎಲ್ಲ ತೊಗೊಂಡಿರ್ತೀನಿ. ಇವೆಲ್ಲ ಸೈಂಟಿಫಿಕ್ ಮೆಥಡ್ ಆಗಿರ್ತವೆ. ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕಂತೇಳಿ, ಇದು ನಿಮ್ಮ ಫೋಕಸನ್ನು ಹೆಚ್ಚಿಗೆ ಮಾಡಬೇಕಂದ್ರೆ ಫೋಕಸ್ ಕರೆಕ್ಟ್ ಆಗಿರಬೇಕು. ಎರಡನೇದು, ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ಆಲ್ರೆಡಿ ಸಾಲ್ವ್ ಮಾಡ್ಕೊಂಡಿರ್ತೀರ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಲ್ವ್ ಮಾಡಿದರೆ ರಿವಿಷನ್ ಮಾಡಬೇಕು ಪಟಾಪಟ್ ಅಂತೇಳಿ. ಹಳೆಯ ಕ್ವಶನ್ ಪೇಪರ್ ಮೇಲೆ ಜಾಸ್ತಿ ಫೋಕಸ್ ಕೊಡಬೇಕು, ಯಾಕಂದರೆ ಹಳೆಯ ಕ್ವಶನ್ ಮೇಲೆ ರಿಪೀಟೆಡ್ ಆಗುವಂಥ ಚಾನ್ಸಸ್ ಇರ್ತದೆ. ಅವುಗಳ ಮೇಲೆ ಆಗಲಿಲ್ಲ ಅಂದರೆ ಸುತ್ತಮುತ್ತಲಿನ ಅಂಶಗಳ ಮೇಲೆ ಆಗ್ತವೆ. ಆಮೇಲೆ ಫ್ರೀಕ್ವೆಂಟ್ ಟಾಪಿಕ್ಸ್ ಅಂತ ಇರ್ತವೆ, ಕೆಲವೊಂದಿಷ್ಟು ನೀವು ಓದಬೇಕಾದ್ರೆ ಮಾಡ್ಕೊಂಡಿರ್ತೀರ, ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಯಾವ್ಯಾವ ಇಲ್ಲ ಅಂಥೇಳಿ. ಅವುಗಳಿಗೆ ಸಂಬಂಧಪಟ್ಟಂತೆ ನೀವು ಕರೆಕ್ಟಾಗಿ ನೋಡಿಕೊಂಡು ಮತ್ತೊಮ್ಮೆ ರಿವಿಷನ್ ಮಾಡ್ಕೋಬೇಕು. ಟ್ರಿಕ್ ಏನಾದರೂ ಇಟ್ಕೊಂಡಿರ್ತೀರ, ಟ್ರಿಕ್ಲಿ ಎಲ್ಲವೂ ಏನು ಓದ್ಕೊಂಡಿರ್ತೀರಲ್ಲ ಅದ್ರಾಗ ಒಂದು ಟ್ರಿಕ್ ಇಟ್ಕೊಂಡಿರ್ತೀರ, ಅವುಗಳನ್ನ ನೀವು ರಿವಿಷನ್ ಮಾಡ್ಕೋಬೇಕು. ಎಲ್ಲವೂ ಓದಿದ್ದು ಮರೆತು ಹೋಗಲಾರ್ದಂತೆ ರಿವಿಷನ್ ಮಾಡಬೇಕು. ಹಳೆಯ MCQ ಮತ್ತು ಸಮ್ಮರಿ ನೋಟ್ಸ್ಗಳು ನಿಮಗೆ ಇರ್ತವೆ, ಅವುಗಳು ಶಾರ್ಟ್ ನೋಟ್ಸ್ ಎಲ್ಲ ಮಾಡಿರ್ತೀರ, ಅವುಗಳೆಲ್ಲ ಫಾಸ್ಟ್ ಅಂತ ರಿವಿಷನ್ ಮಾಡ್ಕೋಬೇಕು. ಈಗ ಹೊಸದಾಗಿ ಯಾವುದೂ ಓದಕ್ಕೆ ಹೋಗ್ಬಾರ್ದು, ಯಾವುದು ಜಾಸ್ತಿ ಟೈಮ್ ವೇಸ್ಟನ್ನು ಮಾಡಬಾರ್ದು. ಗರಿಷ್ಠ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಗೈಸ್. ಗರಿಷ್ಠ ಯಾವ ಇಂಪಾರ್ಟೆಂಟ್ ಇರ್ತಾವಲ್ಲ ಅವುಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಜನರಲ್ ಕನ್ನಡ ಅಥವಾ ಗ್ರಾಮರ್ಗಾಗಿ ಸಂಕ್ಷಿಪ್ತ ನೋಟ್ಸು ಮತ್ತು ವ್ಯಾಕರಣ ರೂಲ್ಸ್ಗಳನ್ನ ನೆನ್ಪಿಟ್ಕೋಬೇಕು. ಕಾಮನ್ ಮಿಸ್ಟೇಕ್ಗಳು ಎಲ್ಲಾಗ್ತವೆ ನಿಮಗೆ, ಕಾಮನ್ ಮಿಸ್ಟೇಕು ಅವುಗಳನ್ನ ನೀವು ಕರೆಕ್ಟಾಗಿ ಒಂದು ಕಡೆ ನೋಟ್ ಮಾಡಿಕೊಂಡು, ಈಗೇನು ನೋಟ್ ಮಾಡ್ಕೋಬೇಡಿ, ಆಲ್ರೆಡಿ ಮಾಡ್ಕೊಂಡಿರ್ತೀರ, ಅವುಗಳನ್ನ ರಿವಿಷನ್ ಮಾಡಬೇಕು. ಕರೆಂಟ್ ಅಫೇರ್ಸನ್ನು ಮತ್ತು ಜಾಸ್ತಿ ಏನು ಅಂತಂದರೆ ಕರೆಂಟ್ ಅಫೇರ್ಸ್ಗೆ ಒತ್ತು ಕೊಡೋದು. 1 ರಿಂದ 2 ತಿಂಗಳು ಏನು ಪ್ರೆಸೆಂಟ್ ಇದ್ದಾವಲ್ಲ, ಸ್ಪರ್ಧಾ ವಿಜೇತ, ಅರಿವು, ಅವುಗಳ ಮೇಲೆ ಫೋಕಸ್ ಕೊಡಬೇಕು. ಇಂಪಾರ್ಟೆಂಟ್ ಸ್ಟ್ಯಾಟಿಕ್ GK ಪಾಯಿಂಟ್ಸನ್ನು ಓದಬೇಕು. ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಕಾಂಪ್ರಿಹೆನ್ಷನ್ ಅಂತ ಕರಿತೀವಿ, ರೀಡಿಂಗ್ ಪ್ಲಸ್ ವ್ಯಾಕ್ಯಾಬ್ ಪ್ಯಾಟರ್ನ್ ಕ್ವಶನ್ಸ್ಗಳನ್ನೆಲ್ಲ ನೋಡ್ಕೋಬೇಕು. ಇವೆಲ್ಲರನ್ನು ಫಾಸ್ಟ್ ರಿವಿಷನ್ ಮಾಡಬೇಕು. ಓದು ಮರೆತು ಹೋಗಲಾರ್ದಂತೆ ನೀವು ಮಾಡಬೇಕು. ಸ್ಮಾರ್ಟ್ ರಿವಿಷನ್, ಅವಾಯ್ಡ್ ದ ನ್ಯೂ ಟಾಪಿಕ್ಸ್. ಓಕೆ, ಹೊಸ ಟಾಪಿಕ್ನ ಯಾವುದು ಓದಕ್ಕೆ ಹೋಗ್ಬಾರ್ದು, ಹೊಸ ವಿಷಯದ ಮೇಲೆ ಯತ್ನ ಬೇಡ. ಓಕೆ,
ಇನ್ಯಾವುದಾದ್ರು ಹೊಸದಾಗಿ ಓದೋದನ್ನು ಈ 2 ದಿನಗಳಲ್ಲಿ ಅವಾಯ್ಡ್ ಮಾಡಿರಿ. ಯಾವುದಾದ್ರೂ ಹೊಸದು ಓದಬೇಕಂದ್ರೆ ಅವಾಯ್ಡ್ ಮಾಡಬೇಕು 2 ದಿನದಲ್ಲಿ. ಇದ್ರಾಗ ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ರೀಕಾಲ್ ಆಗ್ತದೆ. 5ನೇದು ಕ್ವಿಕ್ ಪ್ರಾಕ್ಟೀಸ್ ಆ್ಯಂಡ್ ಮಿನಿ ಮಾಕ್ ಟೆಸ್ಟ್ ತೊಗೋಬೇಕು. ಆಲ್ರೆಡಿ ಮಾಕ್ ಟೆಸ್ಟು ತೊಗೊಂಡಿರ್ತೀರ, ಬಟ್ ಇವಾಗ ಸಣ್ಣ ಸಣ್ಣ ಮಾಕ್ ಟೆಸ್ಟ್ ತೊಗೋಬೇಕು. ಕ್ವಿಕ್ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಟೈಮ್ ವೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಸೆಲ್ಫ್ ಮಿನಿ ಟೆಸ್ಟನ್ನು ರಚನೆ ಮಾಡಿ ಒಂದು ಟೈಮ್ ಬೌಂಡ್ರಿ ಇಟ್ಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಹೋಗೋದ್ರಾಗ ಒಂದು 5 ಕ್ವಶನಾದ್ರು ನೀವು ಪ್ರಾಕ್ಟೀಸ್ ಮಾಡಿರಬೇಕು. 5 ಅಂತಂದರೆ 5 ಮಾಕ್ ಟೆಸ್ಟ್ ಸ್ಮಾಲ್. ಪ್ರತಿ ಸೆಷನ್ ನಂತರ ನಿಮ್ಮ ಮಿಸ್ಟೇಕ್ ಲಿಸ್ಟನ್ನು ಮಾಡಬೇಕು. ಏನೋ ಅಟೆಂಡ್ ಮಾಡಿರ್ತೀರಲ್ಲ, ನೀವು ಮಿಸ್ಟೇಕನ್ನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ಯಾಕೆ ಮಾಡ್ತೀನಿ ಅನ್ನೋದು ಕಂಡುಕೊಳ್ಬೇಕು. ಅದ್ರ ಮ್ಯಾಗೆ ಜಾಸ್ತಿ ಫೋಕಸ್ ಮಾಡಬೇಕು. ಎಸ್, ನೆಕ್ಸ್ಟ್ ರೌಂಡ ಎರಡೂ ಸರಿಪಡಿಸ್ಬೇಕು. ಮುಂದಿನ ಒಂದು ಕ್ವಶನ್ ಪೇಪರ್ ಆದಮೇಲೆ ನೀವು ಅನಾಲಿಸಿಸ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಅದು ಆಗಲಾರ್ದಂತೇಳಿ 2ನೇ ಕ್ವಶನ್ ಮಾಕ್ ಟೆಸ್ಟ್ಗೆ ಹೋಗಬೇಕು. 6ನೇದು ಕ್ವಿಕ್ ನೋಟ್ಸ್ ರಿವಿಷನ್ ಕಾರ್ಡ್. ಎಂದಿಗೂ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಗೆ 1 ಲೈನರ್ ನೋಟ್ಸ್ಗಳು ಫ್ಲ್ಯಾಶ್ ಕಾರ್ಡ್ ಬಹಳ ಎಫೆಕ್ಟಿವ್ ಆಗಿರ್ತವೆ. ಈಗ 1 ಲೈನರ್ಗಳು ಇಂಪಾರ್ಟೆಂಟ್. SDAಗೂ ಆಲ್ರೆಡಿ FDA ಆದರೆ ಓಕೆ, ಅದರಲ್ಲಿ ಕಾನ್ಸೆಪ್ಚುವಲ್ ಇರ್ತದೆ. ಬಟ್ SDಗೆ ಅಷ್ಟೇನು ಕಾನ್ಸೆಪ್ಚುವಲ್ ಇರೋಂಗಿಲ್ಲ. ಬಟ್ 1 ಲೈನರ್ಗಳು ಇಂಪಾರ್ಟೆಂಟ್. ಒಂದು ಕಾನ್ಸೆಪ್ಟುವಲಾಗಿ ಒಂದು ಹೇಳಿಕೆ ರೂಪದಲ್ಲಿ 20ರಿಂದ 30 ಕ್ವಶನ್ ಬರ್ಬೋದು. ಬಿಟ್ಟರೆ ಎಲ್ಲ 1 ಲೈನರ್ ಇರ್ತವೆ ಗೈಸ್. ಇಂಪಾರ್ಟೆಂಟ್ ರೂಲ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಇಂಗ್ಲೀಷ್ ಗ್ರಾಮರಲ್ಲಿ ಬರೀ ರೂಲ್ಸ್ ಇಂಪಾರ್ಟೆಂಟು, ಕನ್ನಡ ವ್ಯಾಕರಣದಲ್ಲಿ ರೂಲ್ಸ್ ಇಂಪಾರ್ಟೆಂಟು. ಎಲ್ಲ ಕಮ್ಯುನಿಕೇಷನ್ ಪೇಪರು ರೂಲ್ಸ್ ಮೇಲೆ ನಿರ್ಧಾರ ಆಗಿದೆ. ಕರೆಕ್ಟಾಗಿ ಲೈನ್ಸ್ಗಳನ್ನ ನೋಡ್ಕೊಳ್ಳಿ, ಡೇಟ್ಸ್ಗಳನ್ನ ನೋಡ್ಕೊಳ್ಳಿ. ಪಾಸ್ಟ್ ಆ್ಯಂಡ್ ಶಾರ್ಟ್ ಟರ್ಮ್ ಮೆಮೊರಿಯಾಗೆ ಯಾವ ರೀತಿ ಹೆಲ್ಪ್ ಉಳಿತವೆ ಅಂತಂದರೆ ಭಾಳ ಎಫೆಕ್ಟಿವ್ ಆಗಿ ಹೆಲ್ಪ್ ಉಳಿತವೆ. 7ನೇದು ಎಕ್ಸಾಮ್ ಡೇ ಪ್ರಿಪ್ರೇಷನ್ ಹೆಂಗಿರಬೇಕು. ಹಾಲ್ ಟಿಕೆಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅವತ್ತು ಹಾಲ್ ಟಿಕೆಟ್ ತಗೊಂಡು ಹೋಗಿ ಮಾರ್ನಿಂಗ್ ತೆಗಿಸ್ತೀನಿ ನಾನು, ಭಾನುವಾರನೇ ತೆಗಿಸ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ಭಾನುವಾರ ಯಾವುದೂ ಕಾಲೇಜ್ ಇರೋಂಗಿಲ್ಲ ಅಂಥೇಳಿ ಜೆರಾಕ್ಸ್ ಸೆಂಟ್ರದವರೆಲ್ಲ ಮುಚ್ಚಿಬಿಟ್ಟಿರ್ತಾರೆ 10 ಗಂಟೆವರೆಗೂ. ಆವಾಗ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಒಂದಿನ ಮುಂಚೆನೇ ಇವತ್ತು ಶನಿವಾರ ಐತೆ ಅಂದರೆ ಸಂಜೆನೇ ನೀವು ಹಾಲ್ ಟಿಕೆಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರಿ. ನೆಕ್ಸ್ಟ್ ID ಪ್ರೂಫನ್ನು ತೊಗೊಂಡು ಹೋಗಿ ಕರೆಕ್ಟಾಗಿ, ಯಾವುದಾದ್ರೂ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ. ಸ್ಟೇಷನರಿ ಸೆಟ್ ಮಾಡಿ. ಎನಫ್ ಸ್ಲೀಪ್. ಸ್ಟ್ರೆಸ್ಡ್ ಮಾಡ್ಕೋಬೇಡಿ. ಎನಫ್ ಸ್ಲೀಪ್ ಅಂದರೆ ಒಂದು 6ರಿಂದ 7 ಗಂಟೆ ನಿದ್ದೆ ಮಾಡಿ. ಒಂದು 12 ಗಂಟೆಗೆಲ್ಲ ನಿದ್ದೆ ಮಾಡಿ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಡಸಂಟ್ ಮೀನ್ ಪ್ಯಾನಿಕ್. ನೀವು ಲಾಸ್ಟ್ ಮೂಮೆಂಟ್ ಅಂತೇಳಿ ಜಾಸ್ತಿ ಪ್ಯಾನಿಕ್ ಆಗಬೇಡಿ, ಯಾವುದೇ ರೀತಿ ಧೈರ್ಯಗೆಡಬೇಡಿ. ಇಟ್ಸ್ ಮೀನ್ ಸ್ಮಾರ್ಟ್ ಫೋಕಸ್ ಆ್ಯಂಡ್ ಎಫೆಕ್ಟಿವ್ ರಿವಿಷನ್. ಕರೆಕ್ಟಾಗಿ ನೀವು ಎಫೆಕ್ಟಿವ್ ರಿವಿಷನ್ ಇನ್ನೊಂದು 2 ದಿನದಲ್ಲಿ ಮಾಡಿಬಿಟ್ರೆ ನಿಮಗೆ ಟೈಮ್ ಎಷ್ಟಿದೆ ಇವತ್ತು? ನೋಡ್ಬೋದು, ಇವತ್ತು ಸ್ಯಾಟರ್ಡೆ, 2 ದಿನವೂ ಇಲ್ಲ. ಬಟ್ ಇವತ್ತಿಂದ ಹಿಡ್ಕೊಂಡ್ರೆ ರಾತ್ರಿ 12 ಗಂಟೆವರೆಗೂ ಟ್ರೈ ಮಾಡಿ. 12 ಗಂಟೆವರೆಗೂ. ಮತ್ತು ಮಾರ್ನಿಂಗ್ ಏನೂ ಓದಕ್ಕೆ ಹೋಗಬೇಡಿ. ರಾತ್ರಿ 12 ಗಂಟೆವರೆಗೂ ನೀವು ಏನು ಕರೆಕ್ಟಾಗಿ ಓದ್ತಿರಲ್ಲ ಅದು 2 ದಿನಕ್ಕೆ ಸಮ ಆಗಿರ್ತದೆ. ಹೆಂಗೆ ಯೂಸ್ ಮಾಡ್ಕೋತಿರೋ ಟೈಮ್ನ ಅದು ನಿಮಗೆ ಬಿಟ್ಟಿದ್ದು. ಎಲ್ಲರಿಗೂ ಕೂಡ 24 ಗಂಟೆನೇ ಇರ್ತದೆ. ಬಟ್ ಕೆಲವೊಂದಿಷ್ಟು ಜನ 24 ಗಂಟೆಯಲ್ಲೇ 48 ಗಂಟೆಗಳನ್ನ ಯಾವ ರೀತಿ ಓದಬೇಕಂತೇಳಿ ಕಂಡುಕೊಂಡಿರ್ತಾರೆ. ಬಟ್ ನಿಮ್ಮದು ಫೋಕಸ್ ಆಗಿರಬೇಕು, 100% ರಿವಿಷನ್ ಮಾಡಬೇಕು. ಯಾವುದೇ ರೀತಿ ಟೈಮ್ ಪಾಸ್ ಮಾಡಬೇಡಿ. ಓಕೆ, ಈ ವಿಡಿಯೋ ಏನಾದರೂ ಸ್ವಲ್ಪ ನಿಮಗೆ ಹೆಲ್ಪ್ ಆಗಿತ್ತಪ್ಪ ಅಂದರೆ ಒಂದು ಲೈಕನ್ನು ಕೊಡಿ ಮೋಟಿವೇಶನ್ಗೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾವು ಏನೇ ಹೇಳಿದರೂ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಹೇಳಿರ್ತೀವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.